ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಶೋಷಿತ ರೈತರು ಮತ್ತು ಹಿಂದುಳಿದ ಸಮಾಜದ ಅಭಿವೃದ್ಧಿಗಾಗಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು 1968ರಲ್ಲಿ ಕಾರ್ಕಳದಲ್ಲಿ ಕಿಸಾನ್ ಸಭಾ ಎನ್ನುವಂತಹ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಈ ಸಭಾದ ಮೂಲಕ ರೈತರು ಮತ್ತು ಶೋಷಿತ ಜನರು ಒಟ್ಟಾಗಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದರು. ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದಂತ ಈ ಸಭಾ ಮುಂದೆ 1992ರಲ್ಲಿ ಟ್ರಸ್ಟ್ ಆಗಿ ಪರಿವರ್ತನೆ ಕಂಡಿತು. ವೀಕ್ಷಕರೇ, ಇದೀಗ ಫೆಬ್ರವರಿ 25ರಂದು ಕಿಸಾನ್ ಸಭಾದಲ್ಲಿ ನೂತನ ಸಭಾಂಗಣದ ಉದ್ಘಾಟನೆ ಹಾಗೂ ಕಿಸಾನ್ ಸಭಾ ಟ್ರಸ್ಟ್ ಮುಖಾಂತರ ಪ್ರಾರಂಭಗೊಂಡಿರುವಂತಹ ಮಹಾತ್ಮ ಗಾಂಧಿ ವಸತಿ ಪ್ರೌಢಶಾಲೆಯಲ್ಲಿ 35ನೇ ವರ್ಷದ ಸಮಾರಂಭ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಆಗಮಿಸಲಿಕ್ಕಿದ್ದಾರೆ. ಸೊ ಹಾಗಾಗಿ ಶಾಲೆಯ ಕಾರ್ಯವೈಖರಿ ಯಾವ ರೀತಿ ಇದೆ, ಟ್ರಸ್ಟ್ ನ ಕಾರ್ಯವೈಖರಿ ಯಾವ ರೀತಿ ಇದೆ, ಹಾಗೆ ಕಾರ್ಯಕ್ರಮದ ವಿಶೇಷತೆ ಏನು ಎಂಬುದನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿಯೋಣ. ಟ್ರಸ್ಟ್ನ ಅಧ್ಯಕ್ಷರಾಗಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಕಾರ್ಯದರ್ಶಿಯಾಗಿ ಮಾಜಿ ಶಾಸಕ ದಿವಂಗತ ಎಚ್ ಗೋಪಾಲ ಭಂಡಾರಿ, ಕೋಶಾಧಿಕಾರಿಯಾಗಿ ಮೂಡುಬಿದಿರೆಯ ಮಾಜಿ ಶಾಸಕ ಅಭಯ ಚಂದ್ರ ಜೈನ್, ಜತೆ ಕಾರ್ಯದರ್ಶಿಯಾಗಿ ಉದ್ಯಮಿ ಬಿ ಕೃಷ್ಣಮೂರ್ತಿ, ಸದಸ್ಯರಾಗಿ ಮಾಲತಿ ಮೊಯ್ಲಿ, ರೆಮಿಡಿಯಾ ಡಿಸೋಜಾ, ಪ್ರಸನ್ನ ಬಳ್ಳಾಲ್, ನಾರಾಯಣ ದೇವಾಡಿಗ, ಸುಷ್ಮಾ ಮೊಯ್ಲಿ ಹಾಗೂ ಹರ್ಷ ಮೊಯ್ಲಿ ಇದ್ದರು. ಪ್ರಸ್ತುತ ಅಧ್ಯಕ್ಷರಾಗಿ ವೀರಪ್ಪ ಮೊಯ್ಲಿ ಅವರ ಪುತ್ರ ಹರ್ಷ ಮೊಯ್ಲಿ, ಕಾರ್ಯದರ್ಶಿಯಾಗಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸದಾಶಿವ ದೇವಾಡಿಗ, ಕೋಶಾಧಿಕಾರಿಯಾಗಿ ಉಮೇಶ್ ರಾವ್ ಬಜಗೋಳಿ, ಟ್ರಸ್ಟಿಗಳಾಗಿ ಮಾಲತಿ ಮೊಯ್ಲಿ, ಸುಷ್ಮಾ ಮೊಯ್ಲಿ, ಮಂಜುನಾಥ ಪೂಜಾರಿ ಹಾಗೂ ಬಿ ಕೃಷ್ಣಮೂರ್ತಿ ಅವರಿದ್ದಾರೆ. ಶಿಕ್ಷಣ ವಂಚಿತ ಗ್ರಾಮೀಣ ಭಾಗದ ಮಕ್ಕಳಿಗೆ ಯಾವುದೇ ಶುಲ್ಕವನ್ನು ಪಡೆಯದೆ ಊಟ, ವಸತಿ, ಪಠ್ಯಪುಸ್ತಕದೊಂದಿಗೆ ಶಿಕ್ಷಣವನ್ನು ನೀಡಿ ಅವರ ಪ್ರತಿಭಾ ವಿಕಸನಕ್ಕೆ ಬೇಕಾದಂತಹ ಸೂಕ್ತ ಅವಕಾಶವನ್ನು ಮಾಡಿಕೊಡುವ ಗುರಿ ಇಟ್ಟುಕೊಂಡು ಟ್ರಸ್ಟ್ ಮೂಲಕ ಮಹಾತ್ಮ ಗಾಂಧಿ ವಸತಿ ಪ್ರೌಢಶಾಲೆಯನ್ನು ತೆರೆಯಲಾಯಿತು. 1992 ಆಗಸ್ಟ್ 15ರಂದು ಅಂದು ಶಿಕ್ಷಣ ಸಚಿವರಾಗಿದ್ದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಶಾಲೆ ಉದ್ಘಾಟಿಸಿದರು. ಪ್ರಾರಂಭದಲ್ಲಿ ಶಿಕ್ಷಣ ಸಂಸ್ಥೆಯು ಭಾರತ್ ಬೀಡಿ ಸಂಸ್ಥೆಯ ಅಧ್ಯಕ್ಷರಾದ ಗಣಪತಿ ಪೈ ಅವರ ಕಟ್ಟಡದಲ್ಲಿ ನಡೆಸಲ್ಪಟ್ಟು ಅನಂತರ 1994ರಿಂದ ಟ್ರಸ್ಟಿನ ರಾಜೀವ ಗಾಂಧಿ ಸಭಾಂಗಣಕ್ಕೆ ವರ್ಗಾಯಿಸಲ್ಪಟ್ಟಿತು. 1999ರಿಂದ ಕುಕ್ಕುಂದೂರಿನಲ್ಲಿರುವ ನಿವೇಶನದಲ್ಲಿ ಸುಸಜ್ಜಿತ ಕಟ್ಟಡ ವಸತಿ ಗೃಹದೊಡನೆ ಕಾರ್ಯನಿರ್ವಹಿಸುತ್ತಿದೆ. ಸರ್ ನಮಸ್ತೆ. ಸರ್, ನಾಡಿದ್ದಿನ ಸಿಎಂ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕಾರ್ಯಕ್ರಮದ ಪೂರ್ವ ತಯಾರಿ ಯಾವ ರೀತಿ ಇದೆ? ನಾಡಿದ್ದಿನ 35ನೇ ವರ್ಷದ ಮಹಾತ್ಮ ಗಾಂಧಿ ಏನು ಶಾಲೆ ಇದೆ, ಅದು ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಕನಸಿನ ಕೂಸು. ಅದರ ಯಶಸ್ಸು ಈ ಕರ್ನಾಟಕದ ಏನು ಶಾಲೆಯಿಂದ ಹೊರಗುಳಿಯಲ್ಪಟ್ಟಂತಹ ವಿದ್ಯಾರ್ಥಿಗಳ ಒಂದು ಕನಸಾಗಿದೆ. ಅವರ ಶ್ರೇಯಸ್ಸೇ ಈ ಶಾಲೆಯ ಕನಸು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರದ್ದು. ಇವತ್ತು 35 ವರ್ಷ ಬಹಳ ಯಶಸ್ವಿಯಾಗಿ ಅವರಿಗೆ ವಸತಿ ಮತ್ತು ಎಲ್ಲ ಥರದ ಶಿಕ್ಷಣವನ್ನು ಕೊಟ್ಟು ಅವರನ್ನು ಉತ್ಕೃಷ್ಟ ಒಂದು ವಿದ್ಯಾರ್ಥಿಗಳನ್ನಾಗಿ ಮೇಲಿನ ಹಂತಕ್ಕೆ ಕಳಿಸುವಂತಹ ಒಂದು ಜವಾಬ್ದಾರಿಯನ್ನು ಈ ಶಾಲೆಯ ಅಧ್ಯಾಪಕರಿಂದ MC ಆಚಾರ್ಯರವರು, ಹಾಗೆ ಶಾಲಾ ಮುಖ್ಯೋಪಾಧ್ಯಾಯರು, ಹಾಗೆ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಹಾಗೆ ಹಿಂದಿನ ಅಧ್ಯಕ್ಷರಾಗಿದ್ದಂಥ ನಮ್ಮ ಗೋಪಾಲ್ ಭಂಡಾರಿ ಅವರು, ಮಾಜಿ MLAಗಳು, ಇವರ ಒಂದು ನೇತೃತ್ವದಲ್ಲಿ ಈ ಶಾಲೆ ಮುನ್ನಡೆದಿದೆ. ಅದೇ ರೀತಿ ನಮ್ಮ ಎಲ್ಲರ ಈ ಭಾಗದಲ್ಲಿ ಒಂದು ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತಹ ಮಹಾತ್ಮ ಗಾಂಧಿ ಅವರ ಏನು ದೇಶ ಇದೆ ಅದನ್ನು ಸಾಕಾರಗೊಳಿಸುವಂತಹ ಒಂದು ಉನ್ನತ ಮಟ್ಟದ ಮನಸ್ಸಿನ ಒಂದು ಸಾಕಾರದ ಪ್ರತಿರೂಪ ನಮ್ಮ ಮಹಾತ್ಮ ಗಾಂಧಿ ಶಾಲೆ. ಬಹುಶಃ ನಾಡ್ದು ನಮ್ಮ ಸನ್ಮಾನ್ಯ ಕರ್ನಾಟಕದ ಕಣ್ಮಣಿ ಎಲ್ಲರ ಜನಪ್ರಿಯ ನಾಯಕ ಸಿದ್ದರಾಮಯ್ಯನವರು, ಕರ್ನಾಟಕ ಮುಖ್ಯಮಂತ್ರಿಯವರು ಇಲ್ಲಿ ಆಗಮಿಸುತ್ತಿದ್ದಾರೆ. ಈ 35ನೇ ವರ್ಷದ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಎಲ್ಲ ಅಚ್ಚುಕಟ್ಟಾದಂತಹ ವ್ಯವಸ್ಥೆ, ಊಟೋಪಚಾರಗಳು ಮತ್ತು ಎಲ್ಲ ರೀತಿಯ
ಒಂದು ವ್ಯವಸ್ಥೆಗಳು ಈಗಾಗಲೇ ಆಗಿದೆ. ಇವತ್ತು ದಿನನಿತ್ಯವೂ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಪ್ರತಿ ಬೆಳಿಗ್ಗೆ ಸಾಯಂಕಾಲ ಅದರ ನಿಗಾ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರೊಂದಿಗೆ ನಾನೊಬ್ಬ ನಾರಾಯಣಗುರು ನಿಗಮದ ಅಧ್ಯಕ್ಷರಾಗಿಯೂ ಹಾಗೆ ಈ ಒಂದು ಗೌರವಾನ್ವಿತ ಶಾಲೆಯ ಟ್ರಸ್ಟಿಯಾಗಿಯೂ ಕೆಲಸ ಮಾಡುವುದು ನನಗೆ ಅತ್ಯಂತ ಅಪೂರ್ವ ಒಂದು ಸಂದರ್ಭ ಇದಾಗಿದೆ. ಅದಕ್ಕಾಗಿ ನಾನು ನನ್ನದೇ ಆದ ರೀತಿಯಲ್ಲಿ ಈ ಅಳಿಲ ಸೇವೆಯನ್ನು ಈ ಶಾಲೆಗೆ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಇದರ ಒಂದು ಯಶಸ್ಸಿನಲ್ಲಿ ನಮ್ಮ ವೀರಪ್ಪ ಮೊಯ್ಲಿಯವರ ಸುಪುತ್ರ ಹರ್ಷ ಮೊಯ್ಲಿಯವರು ಹಾಗೂ ಅವರ ಮಗಳು ಹಾಗೆ ನಾವು ಒಂದು 7 ಜನ ಇದರಲ್ಲಿ ಟ್ರಸ್ಟಿಗಳಾಗಿದ್ದೇವೆ. ಹಾಗೆ ಅಧ್ಯಾಪಕ ವೃಂದ, ವಿದ್ಯಾರ್ಥಿಗಳು ಎಲ್ಲರೂ ಸಹ ಒಂದು ಕುಟುಂಬದ ತರ ಇಲ್ಲಿ ಕಾರ್ಯನಿರ್ವಹಿಸುವುದರಿಂದ ಈ ಒಂದು ಯಶಸ್ವಿ ಕಾರ್ಯಕ್ರಮ ಆಗ್ತದೆ. ಅದೇ ರೀತಿ ನಮ್ಮೊಟ್ಟಿಗೆ ಎಲ್ಲ ರಾಜಕೀಯ ಮುಖಂಡರು ಹಾಗೆ ಎಲ್ಲ ವರ್ಗದ ಜನ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ತಾವು ಎಲ್ಲ ಕಾರ್ಕಳ ಮತ್ತು ಉಡುಪಿ ಜಿಲ್ಲೆಯಿಂದ ಮಂಗಳೂರಿನಿಂದ ಮುಖ್ಯಮಂತ್ರಿ ಆಗಮನಕ್ಕೆ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಕಾರ್ಕಳದ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿ ಒಂದು ಶಾಲೆಯಲ್ಲಿ ಆಗತಕ್ಕಂತ ಒಂದು ಅಭೂತಪೂರ್ವ ಕಾರ್ಯಕ್ರಮ ಆಗಲಿಕ್ಕಿದೆ ಅಂತೇಳಿ ನನ್ನ ಅನಿಸಿಕೆ. ಸಂಸ್ಥೆಯಲ್ಲಿ 8ರಿಂದ 10ನೇ ತರಗತಿಯವರೆಗೆ ಕರ್ನಾಟಕ ರಾಜ್ಯದ ಪಠ್ಯಕ್ರಮವನ್ನು ಅನುಸರಿಸಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಸಂಪೂರ್ಣ ವೆಚ್ಚವನ್ನು ಟ್ರಸ್ಟ್ ಭರಿಸುತ್ತಿದೆ. 3 ವರ್ಷ ಉಚಿತ ವಸತಿ, ಊಟ, ಸಮವಸ್ತ್ರ, ಪಠ್ಯಪುಸ್ತಕ, ವೈದ್ಯಕೀಯ ಸೌಲಭ್ಯ ಕಲ್ಪಿಸುತ್ತದೆ. ಶಾಲೆಯು ಕಂಪ್ಯೂಟರ್, ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್, ಪೀಠೋಪಕರಣ, ಸುಸಜ್ಜಿತವಾದ ಕ್ರೀಡಾಂಗಣ ಸೇರಿದಂತೆ ಎಲ್ಲಾ ಸೌಕರ್ಯಗಳನ್ನು ಹೊಂದಿದೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಕಾರ್ಕಳಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ. ಕಿಸಾನ್ ಸಭಾ ಟ್ರಸ್ಟ್ ನ ಸಭಾಂಗಣ ಉದ್ಘಾಟನೆ ಹಾಗೆ ಮಹಾತ್ಮ ಗಾಂಧಿ ಶಾಲೆಯ ಸಮಾರಂಭದ ಕುರಿತಾಗಿ. ಸೊ ಈ ಒಂದು ಕಾರ್ಯಕ್ರಮದ ಪೂರ್ವ ತಯಾರಿ ಯಾವ ರೀತಿ ನಡೆಯುತ್ತಿದೆ ಸರ್? ಬಹಳ ಚೆನ್ನಾಗಿ ನಡೀತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ, ನಮ್ಗೆಲ್ಲ ಬಹಳ ಸಂತಸ. ಯಾಕಂದ್ರೆ ಈ ನಾಡಿನ ದೊರೆ, ಬಡವರ ಒಂದು ಏನು ಕಣ್ಮಣಿ ಅಂತ ಹೇಳ್ಬೋದು, ಸಿದ್ದರಾಮಯ್ಯ ಅಂದ್ರೆ ಬಡ ಜನರ ಒಂದು ಪ್ರತಿನಿಧಿ ಅಂತ ಹೇಳುವ ಮಟ್ಟದಲ್ಲಿ ಇವತ್ತು ದೇಶಾದ್ಯಂತ ಹೆಸರು ಪಡೆದ ಮುಖ್ಯಮಂತ್ರಿಯವರು ಇವತ್ತು ನಮ್ಮ ಕಾರ್ಕಳಕ್ಕೆ ಸರ್ಕಾರ ಬಂದ ನಂತರ 2.25 ವರ್ಷದ ನಂತರ ಬರ್ತಿದ್ದಾರೆ. ಬಹಳ ಸಂತೋಷ. ಜನರಿಗೆ 5 ಭಾಗ್ಯವನ್ನು ನೀಡಿ ಜನರ ಒಂದು ಜೀವನದಲ್ಲಿ ಬೆಳಕನ್ನು ಅಥವಾ ಅವರ ನಗುವನ್ನು ಬೀರಿಸಿದವರು. ಇವತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ವೀರಪ್ಪ ಮೊಯ್ಲಿಯವರ ಕನಸಿನ ಶಾಲೆ ಈ ನಮ್ಮ ತಾಲೂಕನ್ನು 6 ಸಲ ಪ್ರತಿನಿಧಿಸಿ ನಮ್ಮ ಏನಂತಾರೆ ಅವತ್ತು ಇಂದಿರಾ ಗಾಂಧಿ ದೇವರಾಜರ ಕಾಲದಲ್ಲಿ ಉಳುವನೆ ಒಡೆಯ ಅಂತ ಒಂದು ಜಾಗದು ಅವರವರಿಗೆ ಕೊಡ್ಬೇಕಂತ ಬಂದಾಗ ಕಾರ್ಕಳದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಅತ್ಯಂತ ನಿಷ್ಪಕ್ಷಪಾತವಾಗಿ ಅದನ್ನು ಮಾಡಿಕೊಟ್ಟ ನಮ್ಮ ವೀರ ನಾಯಕರಂತ ವೀರಪ್ಪ ಮೊಯ್ಲಿಯವರು ಮತ್ತು ಗೋಪಾಲ್ ಭಂಡಾರಿಯವರು ನಾವು ಬಹಳ ಮನಸ್ಸಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಅಂತವರು ಇಲ್ಲಿ ಮಹಾತ್ಮ ಗಾಂಧಿ ಶಾಲೆ ಅಂತ ಒಂದು ಶಾಲೆಯನ್ನು ಸುಮಾರು 33 ವರ್ಷದ ಹಿಂದುಗಡೆ ಇಲ್ಲಿ ನಿರ್ಮಿಸಿದ್ದಾರೆ. ಈ ಶಾಲೆಯ ವಿಶೇಷತೆ ಏನಂದ್ರೆ ಇಲ್ಲಿ 8ನೇ ಕ್ಲಾಸಿಗೆ ಬಂದವರು 10ನೇ ಕ್ಲಾಸಿನ ಹೊರಗೆ ಹೋಗೋ ತನಕ ಯಾವುದೇ ಶುಲ್ಕ ಇರುವುದಿಲ್ಲ. ಅವರಿಗೆ ವಸತಿ ಸಮೇತವಾಗಿ ಇಲ್ಲಿ ಸಂಪೂರ್ಣ ಉಚಿತವಾದ ಶಿಕ್ಷಣ ನೀಡ್ತಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನೀವು ಶಾಲೆ ಸೇರ್ಬೇಕಾದ್ರೆ ಮಕ್ಕಳಿಗೆ 90% ಮೇಲೆ ಬರಬೇಕು. ಇಲ್ಲಿ 35% ಬಂದ ಮಕ್ಕಳಿಗೆ ಸುರುವಿನ ಪ್ರವೇಶಾತಿ. ಅವರು ಹೊರಗೆ ಬರುವಾಗ 85ರಿಂದ 90% ಮಾರ್ಕ್ ತೆಗೆದು ಹೊರ ಬರುವ ಖಾತ್ರಿಯನ್ನು ಕೊಡ್ತಾರೆ. ಅಂತ ಒಳ್ಳೆಯ ಒಂದು ಕಲಿಸುವ ಟೀಚರ್ಸ್ ತಂಡವನ್ನು ಇಟ್ಕೊಂಡು ಯಾವುದೇ ಸದ್ದು ಗದ್ದಲ ಇಲ್ಲದೆ 33 ವರ್ಷದಿಂದ ಬಹಳ ಸಂತೋಷ ರೀತಿಯಲ್ಲಿ ಈ ಶಾಲೆಯನ್ನು ಮೊಯ್ಲಿಯವರು ನಡೆಸ್ಯಾರ ಅಂತ ಹೇಳಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಅದರ ಒಂದು ಅಂಗವಾಗಿ ಕಿಸಾನ್ ಭವನ ಟ್ರಸ್ಟ್ ಅಂತ ಮಾಡಿ ಅದಕ್ಕೊಂದು ಹಾಲ್ ಅನ್ನು ಮಾಡಿದ್ದಾರೆ ಅವರು. ಅದು ಸಹ ನಮ್ಮ ಕಾರ್ಕಳ ತಾಲೂಕು ಆಫೀಸ್ನ ಪಕ್ಕದಲ್ಲಿ ಇರುವುದು. ಅದನ್ನು ಅವರಿಗೆ ಯಾವತ್ತೂ ಮಾಡಿ ಮುಗಿಸ್ಬೋದಿತ್ತೇನೋ ಅದು ಗೊತ್ತಿಲ್ಲ ನಮ್ಗೆ. ಅಂತೂ ಈಗ ಅದರದೊಂದು ಬಹಳ ಚೆನ್ನಾಗಿ ಬಹುಶಃ ಸಿದ್ದರಾಮಯ್ಯ ಕರ್ದೆ ಅದನ್ನು ಓಪನ್ ಮಾಡ್ಬೇಕಂತ ದೈವ ಚಿತ್ತ ಇತ್ತು, ಅದನ್ನು ಗೊತ್ತಿಲ್ಲ. ಈಗ ಅದಕ್ಕೋಸ್ಕರ ಸಿದ್ದರಾಮಯ್ಯವರ ಹಾಲ್ ಓಪನಿಂಗ್ ಮತ್ತೆ ಈ ಫಂಕ್ಷನ್ ಇಲ್ಲಿ ಸುಮಾರು ಒಂದು 5,000ಗಿಂತಲೂ ಜಾಸ್ತಿ, ಒಂದು 5ರಿಂದ 7,000 ಜನ ಬರುವ ನಿರೀಕ್ಷೆ ಇದೆ. ಎಲ್ಲ ಜನರೆಲ್ಲ ಬಂದು ಉತ್ತಮವಾದ ಕಾರ್ಯಕ್ರಮ ಆಗಬೇಕು. ಸಿದ್ದರಾಮಯ್ಯರು ಬರುವುದನ್ನು ನಿಮ್ಗೆ ಗೊತ್ತಿದೆ, ಎಲ್ಲ ಕಡೆ ಇವತ್ತೆಲ್ಲ ಅವರು ಬರುವುದಂದ್ರೆ ಒಂದು ಸಂತೋಷ. ಆ ನಿಟ್ಟಿನಲ್ಲಿ ಅವರು 25 ತಾರೀಕಿನಂದು ಬೆಳಿಗ್ಗೆ 11 ಗಂಟೆಗೆ ಬರ್ತಾರೆ. ಓಕೆ ಸರ್, ಈಗ ಒಬ್ಬ ಮುಖ್ಯಮಂತ್ರಿ ಒಂದು ಕ್ಷೇತ್ರಕ್ಕೆ ಬರುವುದಂದ್ರೆ ಅಲ್ಲಿ ಬಹಳಷ್ಟು ಬೇಡಿಕೆಗಳನ್ನು ನೀಡುವಂತಹ ಯೋಜನೆಗಳು ನಡೀತಾ ಇರ್ತದೆ. ಹಾಗಿರುವಾಗ ನಾಡಿದ್ದು ಕಾರ್ಕಳಕ್ಕೆ ಸಿದ್ದರಾಮಯ್ಯ ಅವರು ಬರುವಾಗ ತಮ್ದೇನಾದ್ರೂ ವಿಶೇಷ ಬೇಡಿಕೆ ಏನಾದ್ರು ಇದೆಯಾ ಅವರ ಹತ್ರ ಕಾರ್ಕಳದ ಬಗ್ಗೆ?
ನೋಡಿ, ನಾನು ಯಾವಾಗ್ಲೂ ಹೇಳುದುಂಟು, ನಾವೊಂದು ಡೆವಲಪ್ಮೆಂಟ್ ಅಂತ ನೋಡುವಾಗ ಕಾರ್ಕಳ ಅಥವಾ ಇದನ್ನು ನೋಡುವಾಗ ನಮ್ಮ ಸಮಗ್ರ ಕರಾವಳಿ ಬಗ್ಗೆ, ಉಡುಪಿ ದಕ್ಷಿಣ ಕನ್ನಡ ಬಗ್ಗೆ ನಾವು ಒತ್ತು ಕೊಟ್ಟು ಮಾತಾಡೋದು ನಾನು ಯಾವಾಗ್ಲೂ. ಅದರಲ್ಲೂ ನಮ್ಮ ಕಾರ್ಕಳ ಪರ್ಟಿಕ್ಯುಲರ್ ಹೇಳ್ಬೇಕಾದ್ರೆ ನಮ್ಮ ಆಗುಂಬೆ ಘಾಟಿ ಉಂಟು, ನಿಮ್ಗೆ ಗೊತ್ತಿದ್ದಾಗೆ. ಆಗುಂಬೆ ಘಾಟಿ ನಮ್ಮ ದೇಶದಲ್ಲಿ ಒಂದು 15 ಸುತ್ತಿರುವ 15 ವಿಷಯಲ್ಲಿ ಹೋಗುವಂತ ಕ್ರಮಿಸುವಂತ ಸಣ್ಣ ಘಾಟಿ. ಬಟ್ ಅದು ಇವತ್ತಿಗೂ ಮರೀಚಿಕೆಯಾಗಿ ಅಥವಾ ಅದು ಒಂದು ಉಳಿದು ಬಿಟ್ಟಿದೆ. ಅದನ್ನು 10 ಮೀಟರ್ ಅಗಲ ಮಾಡಿ ಅದರಲ್ಲಿ ದೊಡ್ಡ ವೆಹಿಕಲ್ ಮೇಲೆ ಕೆಳಗೆ ಹೋದ್ರೆ ಮಾತ್ರ ನಮ್ಮ ಮಲೆನಾಡು ಮತ್ತೆ ಕರಾವಳಿ ಒಂದು ಹೆಬ್ಬಾಗಿಲೇ ಓಪನ್ ಆಗ್ತದೆ. ನಿಮ್ಗೆ ಗೊತ್ತಿದ ಹಾಗೆ ಮಲ್ಯ ಅವರು ಆವತ್ತು ಏರ್ಪೋರ್ಟ್ ಮತ್ತೆ ಪೋರ್ಟ್ ಅನ್ನು ಮಾಡಿದ್ದಾರೆ. ನಮ್ಗೆ ಇಷ್ಟು ವರ್ಷ ಆಯ್ತು, 50 ವರ್ಷದಿಂದ ಒಂದು ಘಾಟಿ 10 ಮೀಟರ್ ಅಗಲ ಮಾಡ್ಲಿಕ್ಕೆ ಆಗಿಲ್ಲ. ಅದರಿಂದ ಮುಖ್ಯ ನಮ್ಮ ಬೇಡಿಕೆ ಘಾಟಿಯನ್ನು ಅಗಲ ಮಾಡಿ ಕೊಡ್ಬೇಕು ಸರ್. ಅದಕ್ಕೊಂದು 250 ರಿಂದ 300 ಕೋಟಿ ಖರ್ಚಿರ್ಬೋದು. ಅದು ಸ್ಟೇಟ್ ಮಾಡ್ತದೋ ಸೆಂಟ್ರಲ್ ಮಾಡ್ತದೋ ಗೊತ್ತಿಲ್ಲ. ಆಸ್ ಎ ನಮ್ಮ ಮುಖ್ಯಮಂತ್ರಿ ಅವರು ಮನಸ್ಸು ಮಾಡಿ ಅದನ್ನೊಂದು ಕೂಡಲೇ ಮಾಡಿಕೊಡುವ ಹಾಗೆ ಮಾಡ್ಬೇಕಂತ ಮೊದಲ ಒತ್ತಾಯ. ಅದರ ಜೊತೆಗೆ ನಿಮ್ಗೆಲ್ಲ ಗೊತ್ತಿದ್ದಾಗೆ 2027ಕ್ಕೆ ಕಾರ್ಕಳ ಮಹಾಮಸ್ತಕ ಅಭಿಷೇಕ ಉಂಟು. ಕಾರ್ಕಳ ಒಂದು ಪೇಟೆಯನ್ನು ನೀವು ನೋಡ್ಕೊಂಡ್ರೆ ಬಹಳ ಬೇಸರ ಆಗ್ತದೆ ನಮ್ಗೆ. ನೀವು ಸಹ ಈಗ ಯಾವ್ದು ಪಬ್ಲಿಕ್ ನ ವಿಷಯನೆಲ್ಲ ಹೇಳುವವರು, ಕಾರ್ಕಳಕ್ಕೆ ಪ್ರಮುಖವಾಗಿ ಒಂದು 10 ರಸ್ತೆಗಳಿವೆ. ಲಿಂಕ್ ರೋಡ್, ನಮ್ಮ ತಾಲೂಕು ಆಫೀಸಿನ ಕಲ್ಲೊಟ್ಟಿ ರಸ್ತೆ ಇರ್ಬೋದು, ರಾಘವೇಂದ್ರ ಮಠದಿಂದ ಬರುವ ರಸ್ತೆ ಇರ್ಬೋದು, ಗಾಂಧಿ ಮೈದಾನದಿಂದ ಬರುವ ರಸ್ತೆ ಇರ್ಬೋದು, ಅಥವಾ ನಿಮ್ಮ ಬೋರೇಂದ್ರ ಕಾಲೇಜ್, ನಮ್ಮ ಸ್ವರಾಜ್ ಮೈದಾನ, ಕೋಟಿ ಚೆನ್ನೈ ಥೀಮ್ ಪಾರ್ಕ್, ಜಿಲ್ಲಾ ಕ್ರೀಡಾಂಗಣ ಇರುವ ರಸ್ತೆ ಇರ್ಬೋದು. ಯಾವ ರಸ್ತೆಯನ್ನು ನೋಡಿದ್ರು ಇವತ್ತು ಸುಸ್ಥಿತಿಯಲ್ಲಿ ಇಲ್ಲ, ಅತ್ಯಂತ ದುರದೃಷ್ಟಕರ. ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಾಬೇಟಿಂದ ಬಸ್, ಹಾಗೆ 7-8 ರಸ್ತೆಗಳಿವೆ. ಈ ಎಲ್ಲ ರಸ್ತೆಯನ್ನು ಸಮಗ್ರವಾಗಿ ಮಾಡಬೇಕು. ಸುಮಾರು 80 ಕೋಟಿ ರೂಪಾಯಿ ಅನುದಾನದ ಅವಶ್ಯಕತೆ ಇದೆ. ಇದನ್ನು ಬೇಕಂತ ನಾವು ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಮತ್ತೆ ಉಪಮುಖ್ಯಮಂತ್ರಿಯವರಿಗೆ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಇದು ಈ ಮಸ್ತಕಾಭಿಷೇಕವನ್ನು ನಮ್ಮ ನಾಡ ಹಬ್ಬ ಆಗಿ ಆಚರಿಸಬೇಕು. 12 ವರ್ಷಕ್ಕೊಂದು ಆಗುವ ಈ ಮಹಾಮಜ್ಜನ ಅಂದ್ರೆ ಈ ವಿಶ್ವದ 2ನೇ ದೊಡ್ಡ ಗೋಮಟೇಶ್ವರ ನಮ್ಮ ಕಾರ್ಕಳದಲ್ಲಿ ಉಂಟು. ಮೊದಲನೇದು ಶ್ರವಣ ಬೆಳಗೊಳ. ನಮ್ಗೆಲ್ಲ ಹೆಮ್ಮೆ, ಇವತ್ತು ಜೈನ ಕಾಶಿ ಅಂತ ಕರೆಯುವಂತ ಕಾರ್ಕಳದಲ್ಲಿ ಆ ಮಸ್ತಕಾಭಿಷೇಕವನ್ನು ಈಗಿನ ಸ್ಥಿತಿಗತಿಗೆ ಸರಿಯಾಗಿ ಉತ್ತಮ ರೀತಿಯಲ್ಲಿ ಮಾಡ್ಬೇಕಂತ ಅದನ್ನು ಮುಖ್ಯಮಂತ್ರಿಯವರ ಹತ್ರ ಒಂದು ಪ್ರಮುಖ ಬೇಡಿಕೆಯಾಗಿಟ್ಟು ಅದಕ್ಕೆ ಬೇಕಾದಷ್ಟು ಅನುದಾನವನ್ನು ತರಿಸಬೇಕಂತ ನಮ್ಮದು ಒಂದು ಆಸೆ ಇದೆ. ಅದನ್ನು ನಾವು ಆಸೆ ಈಡೇರಿಸ್ತದೆ ಭರವಸೆ ನಮ್ಗಿದೆ. ಬೇರೆ ಏನಾದ್ರೂ ವಿಶೇಷ ಯೋಜನೆ ಬಗ್ಗೆ, ಕಾರ್ಕಳದಲ್ಲಿ ನಿಂತು ಹೋದ ಯೋಜನೆ ಬಗ್ಗೆ ಅಥವಾ ಯಾವ್ದಾದ್ರ ಬಗ್ಗೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರುವಂತ ಏನಾದ್ರೂ ಯೋಜನೆ ಇದೆ ಸರ್? ತುಂಬಾ ಯೋಜನೆ ಇದೆ ಮೇಡಮ್. ನಿಮ್ಗೆ ಗೊತ್ತಿದ ಹಾಗೆ ನಮ್ಮ 2 ಜಿಲ್ಲೆಯಲ್ಲಿ ಇಷ್ಟೊಂದು ಮೆಡಿಕಲ್ ಕಾಲೇಜ್ ಇರ್ಲಿಲ್ಲ. ಅದನ್ನು ಪುತ್ತೂರಲ್ಲಿ ಅಶೋಕ್ ರವರು ಈ ಸಲ ನೀಗಿಸಿದ್ರು. ಅದರ ಮುಂದುವರಿದ ಭಾಗ ಆಗಿ ಕಾರ್ಕಳದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮತ್ತೆ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಬೇಕಂತ ನಮ್ಮ ಹಕ್ಕೊತ್ತಾಯ ದೊಡ್ಡ ರೀತಿದ್ದು. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಹೆಬ್ರಿ ತಾಲೂಕು ಅನ್ನೋದು ಅತ್ಯಂತ ಹೆಚ್ಚು ಕಾರ್ಮಿಕರು ಮತ್ತೆ ಬಡ ಜನರು ಇರುವಂತ ಜಾಗ. ಅಲ್ಲಿ ಮತ್ತೆ ಇಲ್ಲಿ ಮೆಡಿಕಲ್ ಕಾಲೇಜ್ ಆದ್ರೆ ಇಲ್ಲೇ ನಮ್ಮ ಹಳ್ಳಿಯ ಮಕ್ಕಳೇ ಇಷ್ಟೊಂದು ವಿದ್ಯಾಸಂಸ್ಥೆಗಳಿವೆ, PUC ಎಜುಕೇಶನ್ ಕೊಡುದು. ಅಲ್ಲಿಂದ ಇಷ್ಟು ಮಕ್ಕಳು ನೀಟಿನ ಮೂಲಕ ಮೆಡಿಕಲ್ ಸೀಟ್ ತೆಗಿತಾರೆ. ಅವ್ರಿಗೆ ಇಲ್ಲೇ ಒಂದು ಮೆಡಿಕಲ್ ಕಾಲೇಜ್ ಆದ್ರೆ ತುಂಬಾ ಉತ್ತಮವಾಗಿದೆ. ಸೊ ನಮ್ಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕಂತ ಮೊದಲ ಆಸೆ. ಅದರ ಜೊತೆಗೆ ಇವತ್ತು ಎಲ್ಲ ನಿಮ್ಮ ಗೇರು ಸಂಸ್ಕರಣಾ ಘಟಕಗಳು, ಕ್ಯಾಶ್ಯೂ ಫ್ಯಾಕ್ಟರಿಗಳು, ಕಾರ್ಕಳದಲ್ಲಿ 90% ಕ್ಯಾಶ್ಯೂ ಫ್ಯಾಕ್ಟರಿಗಳು ನಿಂತು ಹೋದ ಪರಿಸ್ಥಿತಿ ಆಗಿದೆ. ಜಸ್ಟ್ ಬಿಕಾಸ್ ಆಫ್ ನಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ನೀತಿಯೋ ಅಲ್ಲ ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಅಲ್ಲ ಬ್ಯಾಂಕಿನಲ್ಲಿ ತೆಗೆದುಕೊಂಡ ಸಾಲದ ಬಗ್ಗೆ ತೊಂದರೆಯೋ, ದೊಡ್ಡ ಯೂನಿಟ್ಗಳಲ್ಲಿ 90% ಜನ ಕಾರ್ಮಿಕರು ಇವತ್ತು ಕೆಲಸ ಇಲ್ಲದ ಪರಿಸ್ಥಿತಿಯಲ್ಲಿ ಅವರ ಸಂಕಷ್ಟ ನೋಡಿದ್ರೆ ಬೇಡ, ನಮ್ಮ ಹಳ್ಳಿಗೆ ಹೋದ್ರೆ ಗೊತ್ತಾಗ್ತದೆ ಜನರು ಏನು ಭಾವನೆ ಉಂಟಂತ. ಅಷ್ಟು ಬೇಸರದಲ್ಲಿ ಜನ ಇದ್ದಾರೆ. ಹಾಗಿರುವಾಗ ಅವರಿಗೆ ಒಂದು ಸ್ಫೂರ್ತಿ ಆಗುವಾಗಿ ಅವರಿಗೆ ಇವತ್ತು ಕೆಲಸ ಬೇಕು, ಜಾಬ್ ಬೇಕು. ಅದಕ್ಕೆ ಸರಿಯಾಗಿ ಹಿಂದೆ 2000 ಬಸವರಾಜ ಬೊಮ್ಮಾಯಿ ಸಮಯದಲ್ಲಿ ನಮ್ಮ ಕಾರ್ಕಳದ ಸ್ಥಳೀಯ ಶಾಸಕರು ಮಂತ್ರಿಯಾಗಿರುವಾಗ ಅವರು ಜವಳಿ ಪಾರ್ಕಿಂಗ್ ಅಂತ ಶಂಕುಸ್ಥಾಪನೆ ಮಾಡಿದ್ರು ನಿಟ್ಟೆಯಲ್ಲಿ. ಇವತ್ತು ಅದು ನೆಗೆಜುದಿಗೆ ಬಿದ್ದಿದೆ, ಏನೂ ಆಗಿಲ್ಲ, ಖಾಲಿ ಕಲ್ಲು ಮಾತ್ರ ಹಾಕಿ ಬಂದದ್ದು. ಸೊ ಆ ಜವಳಿ ಪಾರ್ಕ್ ಇದು ಪುನಶ್ಚೇತನ ಆಗ್ಬೇಕು, ಅದಕ್ಕೊಂದು ಪುನರ್ ಜನ್ಮ ಕೊಡ್ಬೇಕು. ಯಾರೇ ಮಾಡ್ಲಿ, ನಮ್ಗೆ ಇವತ್ತು ಕೇಂದ್ರ ಮಾಡ್ತಾರ ರಾಜ್ಯ ಮಾಡ್ತಾರ ಅಂತಲ್ಲ, ಬಟ್ ಜನರನ್ನು ದಿಕ್ಕು ತಪ್ಪಿಸಬಾರ್ದು. ಇವತ್ತು ಜನರಿಗೆ ಆ ಯೋಜನೆಗೆ ಅದಕ್ಕೆ ಪುನಃ ಅದಕ್ಕೆ ಹೊರಜೀವ ಕೊಡುವಂತ ಕೆಲಸವನ್ನು ಮಾಡಿ ಅದು ಆಗಿ ನಿಟ್ಟೆ ಪರಿಸರದಲ್ಲಿರುವ ಎಲ್ಲ ಒಂದು 2-3 ಸಾವಿರ ಜನರಿಗೆ ಕೆಲಸ ಆಗ್ಬೇಕಂತ ಅವ್ರ ಹತ್ರ ಆ ಒಂದು ಪ್ರಮುಖವಾದ 2 ಬೇಡಿಕೆ. ಒಂದು ಮೆಡಿಕಲ್ ಕಾಲೇಜ್ ಆಗ್ಬೇಕು, ಅದರ ಜೊತೆಗೆ ಒಂದು ಜವಳಿ ಪಾರ್ಕ್ ಆಗ್ಬೇಕು ಅಂತ ನಮ್ಮ ಮತ್ತೆ ರಸ್ತೆ, ವೆಂಟೆ ಡ್ಯಾಮ್ಸ್, ಬೇರೆ ಎಲ್ಲ ಕೆಲಸಗಳು ಅದರ ಪೂರಕವಾಗಿ ಆಗ್ತಾ ಇರ್ತದೆ. ಬಟ್ ಇದು 2 ಪ್ರಮುಖವಾಗಿ ಆಗ್ಬೇಕಂತ ನಮ್ಮ ಆಸೆ. ಹಾಗೆ ಸರಿ, ಈ ನಿಟ್ಟೆ ಜವಳಿ ಪಾರ್ಕ್ ಬಗ್ಗೆ ಹೇಳಿದ್ರಿ, ನೀವ್ ಹೇಳಿದಾಗೆ ರಸ್ತೆಗಳು ಅವೆಲ್ಲವನ್ನ ಹೇಳಿದ್ರಿ. ಈಗ ಕಾರ್ಕಳದಲ್ಲಿ ನಿಂತು ಹೋದ ಯೋಜನೆಗಳಲ್ಲಿ ಇನ್ನು ಒಂದು ಅಂಬೇಡ್ಕರ್ ಭವನ, ಬಹುಶಃ 2 ವರ್ಷಗಳ ಹಿಂದೆ ಅದು ಆಗ್ಬೇಕಿತ್ತು, ಇನ್ನೂ ಆಗ್ಲಿಲ್ಲ. ಸೊ ಆ ಬಗ್ಗೆ ನೀವೇನ್ ಹೇಳ್ತೀರಿ? ನೋಡಿ, ಇದೆಲ್ಲ ಒಂದು ಗೊಂದಲಕ್ಕೆ ಕಾರಣವಾಗುದು. ಇದೆಲ್ಲ 2013ರಲ್ಲಿ ಇದಕ್ಕೆ ಜಾಗವನ್ನು ಗುರುತಿಸಿ 1 ಎಕರೆ ಜಾಗ ಕೊಟ್ಟು ನಮ್ಮ ಕಾಬೇಟಿನಲ್ಲಿ ಒಂದು ಒಳ್ಳೆಯ ಅಂಬೇಡ್ಕರ್ ಭವನ ಆಗೋದು ಎಲ್ಲ ಸಮಾನ ಮನಸ್ಕರು ಯೋಚನೆ ಮಾಡಿದ್ರು. ಆದರೆ ಅದನ್ನು ಏಕಾಏಕಿಯಾಗಿ ತೆಗೆದುಕೊಂಡು ಮಾಡಿದ್ರು, ಟೆಂಡರ್ ಕರೆದ್ರು, ಆನಂತರ ದುಡ್ಡು ಬಿಡುಗಡೆ ಮಾಡಲಿಲ್ಲ. ಕೇವಲ 6 ಕೋಟಿ ಟೆಂಡರ್ ಕರೆದ್ರು.
ಆ ನಂತರ ಹಿಂದಿನ ಸರ್ಕಾರ ಬರೀ ಅದಕ್ಕೆ 75 ಲಕ್ಷ ಮಾತ್ರ ಪೇಮೆಂಟ್ ಮಾಡಿದ್ದು. ಈಗ ಸರ್ಕಾರ ಬಂದ ನಂತರ ಅದಕ್ಕೆ 3 ಕೋಟಿ ರೂಪಾಯಿ ಗುತ್ತಿಗೆದಾರರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದ ಪೇಮೆಂಟ್ ಅನ್ನು ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತು ಭವನ ಆಗಿ ಸುಮಾರು 1.5 ವರ್ಷ ಆಯ್ತು. ಇವತ್ತಿನ ತನಕ ಅದು ಯಾಕೆ ಬೇಕಾ ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಲ್ಲ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಬರುವಾಗ ಅದನ್ನು ಓಪನಿಂಗ್ ಮಾಡಬೇಕು. ಅದ್ರ ಜೊತೆಗೆ ಅಲ್ಲಿ ಒಂದು 3 ರಿಂದ 4 ಕೋಟಿ ರೂಪಾಯಿ ಪುನಃ ಪೂರಕವಾದ ಕೆಲಸಗಳು ಅದಕ್ಕೆ ಬೇಕು. ಕಂಪೌಂಡ್ ಹಾಲ್ ಆಗ್ಬೇಕು, ನೀರು ಬೇಕು, ಒಳಗಡೆ ಫರ್ನಿಚರ್ ಬೇಕು, ಕಿಚನ್ ಇಕ್ವಿಪ್ಮೆಂಟ್ಸ್ ಬೇಕು, ಫುಲ್ ಪ್ಲೆಜ್ ಹಾಲ್ ಓಪನ್ ಆಗ್ಬೇಕಾದ್ರೆ. ಯಾಕಂದ್ರೆ ಅಷ್ಟು ಜನ ಅಂಬೇಡ್ಕರ್ ಏನ್ ಹೇಳ್ತಾರೆ ಅನುಯಾಯಿಗಳು ಅಥವಾ ಅದಕ್ಕೆ SC ಸಮುದಾಯದವರು ಅಷ್ಟು ಜನ ಇದ್ದಾರೆ. ಅವ್ರಿಗೆ ಅದು ಯೂಸ್ ಆಗ್ಬೇಕಂತ ಈಗ ನಾಳ್ದು ಬರುವಾಗ ವೀರಪ್ಪ ಮೊಯ್ಲಿ ಅವರು ಹೇಳಿ ಅದನ್ನು ಓಪನ್ ಮಾಡಿದ್ರೆ ಮತ್ತೆ ಉಳಿದದೆಲ್ಲ ಕೆಲಸ ಆಗ್ತದೆ ಅಂತ ಹೇಳಿ ಅದನ್ನು ಓಪನಿಂಗ್ ಮಾಡೋ ಕೆಲಸವನ್ನು ಇಟ್ಕೊಂಡಿದ್ದೇವೆ. ಸೊ ಇದು ಬಹಳ ನಮ್ಗೆ ಸಂತೋಷ. ಸುಮಾರು ವರ್ಷದ ಬೇಡಿಕೆ ಇದಾಗಬೇಕಂತ ಇವತ್ತು ಸುಸಜ್ಜಿತವಾದ ಒಂದು ಒಳ್ಳೆಯ ಅಂಬೇಡ್ಕರ್ ಭವನ ಕಾಬೇಟಿನಲ್ಲಿ ತಲೆ ಎತ್ತಿ ನಿಂತಿದೆ. ಅದನ್ನ ನಾಳ್ದು 25ಕ್ಕೆ ಲೋಕಾರ್ಪಣೆ ಆಗ್ತದೆ. ಆ ನಂತರ ಮುಂದಿನ ಅದನ್ನು ಕೆಲಸವನ್ನು ಮಾಡಿಕೊಂಡು ಅದನ್ನು ಜನರಿಗೆ ಉಪಯೋಗ ಆಗಿ ಮಾಡ್ತಿದ್ದಾರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ನಿಮ್ಗೆ. ರಾಜ್ಯದ ವಿವಿಧ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಪ್ರಸ್ತುತ 8ನೇ ತರಗತಿಯಲ್ಲಿ 33 ವಿದ್ಯಾರ್ಥಿಗಳು, 9ನೇ ತರಗತಿಯಲ್ಲಿ 43 ವಿದ್ಯಾರ್ಥಿಗಳು ಮತ್ತು 10ನೇ ತರಗತಿಯಲ್ಲಿ 28 ವಿದ್ಯಾರ್ಥಿಗಳು ಸೇರಿದಂತೆ 104 ವಿದ್ಯಾರ್ಥಿಗಳಿದ್ದಾರೆ. ಮುಖ್ಯ ಶಿಕ್ಷಕರು 7 ಮಂದಿ ಶಿಕ್ಷಕರು ಮತ್ತು ಓರ್ವ ಶಿಕ್ಷಕೇತರ ಸಿಬ್ಬಂದಿ, ಒಬ್ಬರು ವಸತಿ ಮೇಲ್ವಿಚಾರಕರು, ಸಂಗೀತ ಹಾಗೂ ಚಿತ್ರಕಲೆಗೆ 2 ಅರೆಕಾಲಿಕ ಶಿಕ್ಷಕರು ಹಾಗೂ 2 ಅಡುಗೆ ಸಿಬ್ಬಂದಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಶಿಕ್ಷಣ ಆಗಿದ್ದ ಸಂದರ್ಭದಲ್ಲಿ ಅವರ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀನಿವಾಸಾಚಾರ್ಯರನ್ನು ಒಳಗೊಂಡಂತೆ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ 8ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅವರು ಕನಸು ಕಂಡಿದ್ರು. ಕನಸು ಕಂಡಿದ್ದಲ್ಲದೆ ಕೆಲವು ಟ್ರಸ್ಟಿಗಳನ್ನೆಲ್ಲ ಸೇರಿಸಿ ಅದು ಕಾರ್ಯರೂಪಕ್ಕೆ ಬರುವಂತೆ ತೊಡಗಿಸುವಾಗ ನಾವು ಕೂಡ ಅದರ ಜೊತೆಯಲ್ಲಿ ಭಾಗಿಯಾಗುವಂಥ ಒಂದು ಅವಕಾಶ ಒದಗಿತ್ತು. ಅಂದಿನಿಂದ ಈ ಸಂಸ್ಥೆಯ ಆಗುಹೋಗುಗಳಲ್ಲಿ ನಾವು ಜೊತೆಗೂಡುತ್ತಾ ಇದ್ದೆವು. ಜೊತೆಯಲ್ಲಿ 99ರಿಂದ 2004ರವರೆಗೆ ಮುಖ್ಯೋಪಾಧ್ಯಾಯರಾಗಿ, ನಂತರ ಅನುದಾನ ದೊರಕುವಾಗ ಇನ್ನೊಬ್ಬರಿಗೆ ಸಂಜೀವ್ ಪೂಜಾರಿಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿ, ಆದರೂ ಕೂಡ ಈ ಸಂಸ್ಥೆಯ ಆಗುಹೋಗುಗಳಲ್ಲಿ D.Ed ಕಾಲೇಜಿನ ವ್ಯವಸ್ಥೆಯಲ್ಲಿ ನಮ್ಮನ್ನು ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ತೊಡಗಿಸಿಕೊಂಡು ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಈ ಸಂಸ್ಥೆ ಯಶಸ್ವಿಯಾಗಿ ನಡೆಯುವಂತೆ ಸುಮಾರು 1,000 ವಿದ್ಯಾರ್ಥಿಗಳಿಗೆ ಉಚಿತವಾದ ಒಂದು ಶಿಕ್ಷಣ, ಯಾವುದೇ ವೆಚ್ಚ ಇಲ್ಲದೆ ಅವರ ಮುಂದಿನ ಜೀವನಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಡುವ ಒಂದು ಅವಕಾಶದಲ್ಲಿ ಭಾಗಿಯಾಗುವ ಒಂದು ಅವಕಾಶವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಅದು ಇಂದಿಗೂ ಒಂದು ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಇದಕ್ಕೆ ಅವರ ಪೂರ್ಣ ಆಶೀರ್ವಾದ, ಟ್ರಸ್ಟಿಗಳ ಸಹಕಾರ, ಬಾಕಿ ಊರವರ ಶಿಕ್ಷಕರ ಸಹಕಾರ ದೊರಕಿದೆ. ಅದಕ್ಕೆ ನಾವು ಕೃತಜ್ಞರಾಗಿರಬೇಕು. ಇದು ಇನ್ನು ಮುಂದೆ ಕೂಡ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಕೆ. ನಮ್ಮ ಶಾಲೆ ಅಂತ ಹೇಳುವಂತಹದ್ದು ಒಂದು ವೀರಪ್ಪ ಮೊಯ್ಲಿ ಸರ್ ಅವರು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂತ ಒಂದು ಸಾಧನೆ. ಈ ಶಾಲೆಯಲ್ಲಿ ಮಕ್ಕಳು ಮನೆಯ ಫೆಸಿಲಿಟಿಯನ್ನು ಪಡಿತಾರೆ, ಒಂದು ಶಾಲೆಯಲ್ಲಿರುವ ಫೆಸಿಲಿಟಿಯನ್ನು ಕೂಡ ಪಡಿತಾ ಇದ್ದಾರೆ. ಸೊ ಅದಕ್ಕೆ ಶೆಡ್ಯೂಲ್ಡ್ ಟೈಮ್ ಇದೆ. ಇಂಥ ಟೈಮಲ್ಲಿ ಇಂಥದ್ದೇ ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಟೈಮ್ ಟೇಬಲ್ ಇದೆ. ಆ ಪ್ರಕಾರ ಮಕ್ಕಳ ದಿನಚರಿ ಇರ್ತದೆ. ಬೆಳಿಗ್ಗೆ ನಮ್ಮ ದಿನಚರಿ ಆರಂಭ ಆಗುವುದು 5:30 ಮಕ್ಕಳ ಉತ್ಥಾನ ಆಗ್ತದೆ 5:30. ಅಲ್ಲಿಂದ ಒಂದು 1/4 ಗಂಟೆ ಅವರಿಗೆ ಅವರ ಪರ್ಸನಲ್ ಕೆಲಸಗಳಿಗೆ ಇರ್ತದೆ ಮೀಸಲು. 5:45ರಿಂದ 6:15 ಗಂಟೆವರೆಗೆ ಅವರಿಗೆ ಯೋಗಾಭ್ಯಾಸ ಇರ್ತದೆ. ಡೈಲಿ ಯೋಗಾಭ್ಯಾಸ ಇರ್ತದೆ. ಈ ಯೋಗಾಭ್ಯಾಸ ಆಗ್ತಿದ್ದ ಹಾಗೆ 6:00ವರೆಗೆ ಅವರಿಗೆ ಒಂದು ಲಘು ಪಾನೀಯ, ಕಾಫಿ ಅಥವಾ ಮಾಲ್ಟ್ ಇರ್ತದೆ. ಇದಾದ ನಂತರ ಅವರಿಗೆ 7:45ರವರೆಗೆ ಅವರಿಗೆ ಬೇರೆ ಬೇರೆ ಸಬ್ಜೆಕ್ಟ್ ಅಧ್ಯಯನಕ್ಕೆ ಟೈಮ್ ಟೇಬಲ್ ಇದೆ. ಅದಾದ ನಂತರದಲ್ಲಿ ಅವರಿಗೆ ಸ್ವಚ್ಛತಾ ಕಾರ್ಯ ಅಂದ್ರೆ ಅವರದ್ದು ಪರ್ಸನಲ್ ಕೆಲಸಗಳಿಗೆ ಅವಕಾಶ ಇರ್ತದೆ. 8 ಗಂಟೆಗೆ ಅವರ ಬೆಳಗಿನ ಊಟ ಇರ್ತದೆ. ನಮ್ಮಲ್ಲಿ ತಿಂಡಿ ಮಾಡೋದಿಲ್ಲ ಬೆಳಿಗ್ಗೆ. ಕುಚ್ಚಲಕ್ಕಿದ್ದು ಗಂಜಿ, ಉಪ್ಪಿನಕಾಯಿ, ಚಟ್ನಿ, ಇದು ತುಂಬಾ ಪೌಷ್ಟಿಕ ಆಹಾರ ಅಂತೇಳಿ ನಾವು ಅದನ್ನೇ ಕೊಡ್ತಾ ಇದ್ದೇವೆ. ಆಮೇಲೆ ಮಕ್ಕಳು ಶಾಲೆಗೆ ರೆಡಿ ಆಗ್ತಾರೆ. 9 ಗಂಟೆಯಿಂದ ಶಾಲಾ ಅವಧಿ ಸ್ಟಾರ್ಟ್ ಆಗ್ತದೆ. 9ರಿಂದ 12:30ವರೆಗೆ 4 ಅವಧಿಗಳು ಪಾಠಗಳಿಗೆ ಸಂಬಂಧಪಟ್ಟಂತೆ ಇರ್ತದೆ. ಅದಾಗ್ತಿದ್ದಾಗೆ ಮಧ್ಯಾಹ್ನದ ಊಟ ಬರ್ತದೆ. ಮಧ್ಯಾಹ್ನದ ಊಟ 12:30ಯಿಂದ 1:10ರವರೆಗೆ 40 ನಿಮಿಷದಲ್ಲಿ ಊಟ ಇರ್ತದೆ. ಊಟ ಆದ ನಂತರ
ಆ ಮಕ್ಕಳಿಗೆ ಮತ್ತೆ ಪುನಃ 4 ಗಂಟೆವರೆಗೆ 4 ಪಿರಿಯಡ್ಗಳು ಮತ್ತೆ ನಡೀತವೆ, ಶಾಲಾ ಅವಧಿ ಮುಗಿತದೆ. ಅದಾದ ನಂತರದಲ್ಲಿ 4 ಗಂಟೆಗೆ ಅವರಿಗೆ ಕ್ಲಾಸ್ ಅವರ್ಸ್ ಮುಗಿದ ತಕ್ಷಣ ಒಂದು ಲಘು ಉಪಹಾರದ ವ್ಯವಸ್ಥೆ ಇದೆ. ಅದು ವಿಭಿನ್ನವಾದ ಅವರಿಗೆ ಆ ಸಂದರ್ಭದಲ್ಲಿ ತಿಂಡಿ ಇರ್ತದೆ. ಒಂದ್ ದಿವಸ ಚಪಾತಿ ಇರ್ತದೆ, ಒಂದ್ ದಿವಸ ಪಲಾವ್ ಇರ್ತದೆ, ಒಂದ್ ದಿವಸ ಅವರಿಗೆ ದೋಸೆ, ಒಂದ್ ದಿವಸ ಇಡ್ಲಿ, ಒಂದ್ ದಿವಸ ಬೇಳೆಕಾಳು, ಈ ರೀತಿಯಾಗಿ ವೆರೈಟಿ ಫುಡ್ ಅನ್ನು ಆ ಟೈಮಲ್ಲಿ ಕೊಡ್ತೇವೆ. ಕಾಫಿ ಮಾಲ್ಟ್ ಆ ಟೈಮಲ್ಲಿ ಕೂಡ ಇರ್ತದೆ. ಇದಾದ ನಂತರ ಅವರು 1 ಅವರ್ ಆಟ ಆಡ್ತಾರೆ. ಆಟ ಆಡಿ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು 5 ಗಂಟೆಗೆ ಅವರು ನಮ್ಮ ಹೋಮ್ವರ್ಕ್ಗೆ ಕೂತ್ಕೊಳ್ತಾರೆ. 5 ಗಂಟೆಗೆ ಹೋಮ್ವರ್ಕ್ ಅನ್ನು ಮಾಡಿಕೊಂಡು 6:30ವರೆಗೆ ಹೋಮ್ವರ್ಕ್ ಅವಧಿ ಇರ್ತದೆ. ಎಲ್ಲ ಸಬ್ಜೆಕ್ಟ್ ಹೋಮ್ವರ್ಕ್ ಅನ್ನು ಆ ಅವಧಿಯಲ್ಲಿ ಮಾಡ್ತಾರೆ. 6:30ಯಿಂದ ಒಂದು ಭಜನೆ ಕಾರ್ಯಕ್ರಮ ಇದೆ, ಅರ್ಧ ಗಂಟೆ, 7 ಗಂಟೆವರೆಗೆ. 7 ಗಂಟೆಯಿಂದ ಮತ್ತೆ ಅವರಿಗೆ 8 ಗಂಟೆವರೆಗೆ, 8:20ರವರೆಗೆ ಮತ್ತೆ ಅವರಿಗೆ ಬೇರೆ ಬೇರೆ ಸಬ್ಜೆಕ್ಟ್ ಅಧ್ಯಯನಕ್ಕೆ ನಾವು ಟೈಮ್ ಟೇಬಲ್ ಕೊಡ್ತೇವೆ. 8:20ಕ್ಕೆ ರಾತ್ರಿ ಊಟ ಇರ್ತದೆ. ಊಟಕ್ಕೆ ಅನ್ನ, ಗಸಿ, ಸಾರು, ಇದು ರಾತ್ರಿ ಊಟಕ್ಕೆ ಇರ್ತದೆ. ಅದೇ ರೀತಿಯಾಗಿ ಊಟ ಮುಗಿದ ನಂತರ ಮತ್ತೆ ಪುನಃ 10 ಗಂಟೆವರೆಗೆ ಅಧ್ಯಯನಕ್ಕೆ ವೇಳಾಪಟ್ಟಿ ಇದೆ. ಈ ರೀತಿಯಾಗಿ ಬೆಳಿಗ್ಗೆ 5:30ಯಿಂದ ಆರಂಭಗೊಂಡ್ರೆ ರಾತ್ರಿ 10 ಗಂಟೆವರೆಗೆ ಅವರ ದಿನಚರಿ ಇರ್ತದೆ. ಅದರ ಜೊತೆಗೆ ಅವರಿಗೆ ವಿಶೇಷ ಅಧ್ಯಯನ ಅಂದ್ರೆ ಈಗ SLCL ವಿಶೇಷ ಕೋಚಿಂಗ್ ಟೈಮಲ್ಲಿ 10:30ವರೆಗೂ ಅವರಿಗೆ ಅವಕಾಶ ಇರ್ತದೆ ಓದುವಂಥದ್ದು. ಬೇರೆ ಬೇರೆ ಸಂದರ್ಭದಲ್ಲಿ ಅಂತ ವಿಶೇಷ ಕಾರ್ಯಕ್ರಮಗಳ ಸಂದರ್ಭಗಳು ವಿಶೇಷವಾದ ವೇಳಾಪಟ್ಟಿ ಅನುಸರಿಸ್ತೇವೆ. ಕಳೆದ 35 ವರ್ಷಗಳಿಂದ ಸಂಸ್ಥೆಯಿಂದ 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದಿದ್ದು, SSLCಯ ನಂತರವೂ ಮಕ್ಕಳಿಗೆ ಮುಂದಿನ ವೃತ್ತಿ ಮತ್ತು ಶೈಕ್ಷಣಿಕ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತಿದೆ. ಪರಿಣಾಮವಾಗಿ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂಜಿನಿಯರ್, ಉನ್ನತ ದರ್ಜೆ ಅಧಿಕಾರಿ, ಸರ್ಕಾರಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕಿಸಾನ್ ಸಭಾ ಟ್ರಸ್ಟ್ ಹಾಗೂ ಮಹಾತ್ಮ ಗಾಂಧಿ ವಸತಿ ಪ್ರೌಢಶಾಲೆಯ ಕಾರ್ಯವೈಖರಿ ಹಾಗೂ ಟ್ರಸ್ಟ್ ಮತ್ತು ಶಾಲೆಯಲ್ಲಿ ಫೆಬ್ರವರಿ 25ರಂದು ನಡೆಯಲಿರುವಂತಹ ಸಮಾರಂಭಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದ ಪೂರ್ವ ತಯಾರಿ ಯಾವ ರೀತಿ ನಡೆಯುತ್ತಿದೆ ಎಂಬುದು. ಕ್ಯಾಮರಾ ಪರ್ಸನ್ ಶರತ್ ಜೊತೆ ನಳಿನಿಯ ಸ್ವರ್ಣ, ನ್ಯೂಸ್ ಕಾರ್ಕಳ.